ಓಂ ಗಣೇಶಾಯ ನಮಃ. ಕರ್ಕಾಟಕ ರಾಶಿಯವರಿಗೆ ಕುಜಗ್ರಹ ಅಥವಾ ಮಂಗಳ ಗ್ರಹ ಯೋಗಕಾರಕ ಗ್ರಹ. ಪುತ್ರಸ್ಥಾನ ಹಾಗೂ ಕರ್ಮಸ್ಥಾನದ ಅಧಿಪತಿ ಮೇಷರಾಶಿಯಲ್ಲಿ ಇರುವುದರಿಂದ ಜೂನ್ ತಿಂಗಳಲ್ಲಿ ಉತ್ತಮ ಫಲ ನಿಮಗೆ ಇದೆ. ವೇದಾಂಗ ಆಸ್ಟ್ರಾಲಜಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕರ್ಕಾಟಕ ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ಇವತ್ತು ನೋಡೋಣ. ಉನ್ನತ ಅಧಿಕಾರಿ ವರ್ಗದವರಿಂದ ಮೆಚ್ಚುಗೆ ನಿಮಗೆ ಸಿಗುತ್ತದೆ. ಉದ್ಯೋಗದ ನಿಮಿತ್ತ ಸಂಚಾರ ಇದೆ. ಸದಾ ಮಂಗಳ ಕಾರ್ಯವನ್ನು ಮಾಡುತ್ತಾ ಸಮಾಜದ ಗಣ್ಯರಿಂದ ಕೂಡ ಮೆಚ್ಚುಗೆ ಪಡೆಯುತ್ತೀರ. ನೀವು ಉತ್ಸಾಹದಿಂದ ಧನ ಸಂಪಾದಿಸುವಿರಿ. ಕೆಟ್ಟ ಸ್ಥಳದಲ್ಲೂ ಸಿಂಹದಂತೆ ಎದ್ದು ತೋರುತ್ತೀರ. ದಶಮದ ಕುಜ ಹೇಗಿದ್ದರೂ ಒಳ್ಳೆಯವನು. ಧಾತು ದ್ರವ್ಯಗಳು, ಅಗ್ನಿತತ್ವ ಇವುಗಳ ವ್ಯಾಪಾರದಲ್ಲಿ ಉತ್ತಮ ಫಲ ಇದೆ. ಪುತ್ರ ಸುಖ ಇದೆ, ಅಂದರೆ ಮಕ್ಕಳಿಂದ ಸಂತೋಷ ಇದೆ. ಜೂನ್ ತಿಂಗಳಲ್ಲಿ ಆಯುಷ್ಯಕಾರಕ ಶನಿ ಅಷ್ಟಮದಲ್ಲಿ. ಸಾಮಾನ್ಯವಾಗಿ ಅಷ್ಟಮದ ಶನಿ ಒಳ್ಳೆಯದಲ್ಲ, ಆದರೆ ಶನಿ ಮೂಲ ತ್ರಿಕೋನ ಸ್ವಂತ ಮನೆಯಾದ ಕುಂಭರಾಶಿಯಲ್ಲಿ ಇರುವುದರಿಂದ ದೀರ್ಘಾಯುಷ್ಯಕಾರಕ ಆಗುತ್ತಾನೆ. ಪಟ್ಟಣದ ನಗರಸಭೆ, ಗ್ರಾಮ ಸೈನ್ಯ ಇವುಗಳ ಪ್ರಧಾನ ನಾಯಕರಾಗುವ ಸಂಭಾವನೆ ಇದೆ. ಜೂನ್ ತಿಂಗಳಲ್ಲಿ ಪ್ರವಾಸ ಕೂಡ ಇದೆ. ವ್ಯಾಪಾರದ ಬಗ್ಗೆ ನೋಡುವುದಾದರೆ ತೆರಿಗೆಗೆ ಸಂಬಂಧಪಟ್ಟ ಬಾಧೆಗಳು ಬರಬಹುದು. ಲೆಕ್ಕಪತ್ರ ಸರಿಯಿಲ್ಲದೆ ದಂಡವನ್ನು ಭರಿಸಬೇಕಾದೀತು. ನಷ್ಟ ಕೂಡ ಇದೆ, ಆದರೂ ಸಮಸ್ಯೆಗಳು ಕೈ ಮೀರಿ ಹೋಗುವುದಿಲ್ಲ. ಅವಿವಾಹಿತರಿಗೆ ಇನ್ನೂ ಸ್ವಲ್ಪ ಸಮಯ ಕಾಯಬೇಕಾದೀತು. 6 ಮತ್ತು 9ನೇ ಮನೆಯ ಅಧಿಪತಿಯಾದ ಗುರು 11ನೇ ಮನೆ ವೃಷಭ ರಾಶಿಯಲ್ಲಿ ಗುರುಬಲ ಇದೆ. ನಿಮಗೆ ಸ್ಥಾನಲಾಭ, ಸರ್ವಶುಭ, ಧನಲಾಭ. ಈ ಸಮಯದಲ್ಲಿ ಪ್ರಮೋಷನ್ ಕೂಡ ಸಿಗಬಹುದು. ಶುಭ ಕಾರ್ಯಗಳು ಆಗುವುದು ಹಾಗೂ ಧನಲಾಭ ಕೂಡ ಇದೆ. ಸ್ವಸ್ಥ ಶರೀರ, ಮಿತ್ರರು ಹಾಗೂ ಪುತ್ರರಿಂದ ಸುಖ, ದಾನಶೀಲ ಹಾಗೂ ಎಲ್ಲರಿಗೂ ಪ್ರೀತಿ ಪಾತ್ರರಾಗುತ್ತೀರ. 3ನೇ ಮತ್ತು 12ನೇ ಮನೆಯ ಅಧಿಪತಿಯಾದ ಬುಧಗ್ರಹ ವ್ಯಯಸ್ಥಾನದಲ್ಲಿ, ಅಂದರೆ 12ನೇ ಮನೆಯಲ್ಲಿ, ಆದರೂ ಸ್ವಂತ ರಾಶಿಯಾದ ಮಿಥುನದಲ್ಲಿ ಇರುವುದರಿಂದ ನೀವು ದಾನಿಯಾಗುವ ಲಕ್ಷಣ ಇದೆ. ಪುಸ್ತಕ ಅಥವಾ ವೇದಶಾಸ್ತ್ರಗಳ ಅಧ್ಯಯನ ಮಾಡಲು ನೀವು ಖರ್ಚು ಮಾಡಬಹುದು. ಒಡ ಹುಟ್ಟಿದವರ ವಿದ್ಯಾಭ್ಯಾಸಕ್ಕೆ ಅಥವಾ ಬೇರೆ ಕಾರಣದಿಂದ ಅವರ ಬಗ್ಗೆ ಖರ್ಚು ಬರುತ್ತದೆ. ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಈ ಸಮಯದಲ್ಲಿ ಕುಂದುತ್ತದೆ. ಕಾನೂನಿನ ತೊಂದರೆ ಇದೆ, ಆದರೆ ಸ್ವಂತ ರಾಶಿಯಲ್ಲಿರುವುದರಿಂದ ಜಯ ನಿಮಗೆ ಸಿಗುವುದು. 4ನೇ ಮತ್ತು 11ನೇ ಮನೆಯ ಅಧಿಪತಿಯಾದ ಶುಕ್ರ ಜೂನ್ 11ರವರೆಗೆ ವೃಷಭ ರಾಶಿಯಲ್ಲಿ ಸ್ವರಾಶಿಯಲ್ಲಿ ಸ್ವಂತ ಬಲದಿಂದ ಬುದ್ಧಿಶಕ್ತಿಯಿಂದ ಧನ ಸಂಪಾದಿಸುತ್ತೀರ. ಬಂಧು ರಕ್ಷಕ, ಪರೋಪಕಾರಿ ಕೂಡ ಆಗುತ್ತೀರ. ಮಿತ್ರ ಸುಖ, ಧನಲಾಭ, ಮೃಷ್ಟಾನ್ನ ಭೋಜನ, ಸುಗಂಧ ದ್ರವ್ಯ ಪ್ರಾಪ್ತಿಯಾಗುವುದು. ಜೂನ್ 12ರಂದು ಶುಕ್ರ ಮಿತ್ರರಾಶಿಯಾದ ಮಿಥುನ ರಾಶಿಗೆ ಪ್ರವೇಶ. ನೃತ್ಯಗೀತಾದಿ, ಚಿತ್ರಗೀತಾದಿ ವೈಭವಗಳಿಂದ ಸಂತೋಷ ಸಿಗುತ್ತದೆ. ಕ್ರಮೇಣ ಕೀರ್ತಿ ಕ್ಷೀಣತೆಯಾಗುತ್ತದೆ. ವಿನೋದಕ್ಕೆ ಜಾಸ್ತಿ ಖರ್ಚು ಮಾಡುತ್ತೀರ ನೀವು. ರವಿ ಜೂನ್ 13ರವರೆಗೆ ವೃಷಭ ರಾಶಿಯಲ್ಲಿ ಸದಾಚಾರ ಸಂಪನ್ನ, ರೋಗನಾಶ, ಸರ್ವಕಾರ್ಯ ಸಫಲತೆಯಾಗುವುದು. ಆದರೆ ಜೂನ್ 14ರಂದು ಮಿಥುನ ರಾಶಿಗೆ ಸಂಚಾರ. ಈ ಸಮಯದಲ್ಲಿ ದುಷ್ಟ ಪ್ರವೃತ್ತಿ, ಸಕಲ ಕಾರ್ಯದಲ್ಲಿ ವೈಫಲ್ಯ ಆಗುವುದು. ರಾಹು 11ರಲ್ಲಿ ಇರುವುದರಿಂದ ನೀರಿಗೆ ಸಂಬಂಧಪಟ್ಟಂತಹ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಲಾಭ ಇದೆ. ಕೇತು ಕೂಡ ಲಾಭದ ಫಲವನ್ನೇ ಕೊಡುತ್ತಿದ್ದಾನೆ. ಸಹೋದರರಿಂದ ಲಾಭ ಇದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದು ಗೋಚಾರ ಫಲ ಅಷ್ಟೇ. ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಉಪಸ್ಥಿತಿ ಹಾಗೂ ದಶಾಭುಕ್ತಿಯ ಆಧಾರದ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಬರಬಹುದು. ಹಾಗಾಗಿ ನಿಮ್ಮ ಮೂಲ ಜಾತಕದ ಫಲವನ್ನು ನೋಡಲು ಬಯಸಿದರೆ ಈ ಸ್ಕ್ರೀನ್ನಲ್ಲಿ ಬರುವ ಈ ಇಮೇಲ್ಗೆ ಕಳುಹಿಸಿ. ನಾವು ಫಲವನ್ನು ಇಮೇಲ್ನ ಮೂಲಕವೇ ತಿಳಿಸುತ್ತೇವೆ. ಸರ್ವಜನ ಸುಖಿನೋ ಭವಂತು.